ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಮುಂದೆ ತಂದಿರುವ ಸುದ್ದಿ ಕರುನಾಡನ್ನೇ ಬೆಚ್ಚಿ ಬೀಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪದ ಒಂದೇ ಕುಟುಂಬದ 11 ಮಂದಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘೋರ ದುರಂತವೊಂದು ಸಂಭವಿಸಿದೆ. ಏನಿದು ದುರಂತ? ಈ ಕಪ್ಪೆಚಿಪ್ಪು ಅಂದರೆ ಏನು? ಯಾಕೆ ಈ ಘಟನೆ ನಡೆಯಿತು? ಬನ್ನಿ ಸಂಪೂರ್ಣ ಮಾಹಿತಿ ತಿಳಿಯೋಣ. ಉತ್ತರ ಕನ್ನಡ ಭಟ್ಕಳ ಸಮೀಪ ಶಿರಾಲಿ ಅನ್ನುವ ಪ್ರದೇಶದಲ್ಲಿ ತಟ್ಟೆಹಕ್ಕಲು ಎನ್ನುವ ನದಿ ಇದೆ. ಭಾನುವಾರ ಮಧ್ಯಾಹ್ನ ಸುಮಾರು 11:30ರಿಂದ 12 ಗಂಟೆಯ ಸಮಯದಲ್ಲಿ ಒಂದೇ ಕುಟುಂಬದ 14 ಜನ ಕಪ್ಪೆಚಿಪ್ಪು ಆರಿಸಲು ಅಂತ ನದಿಗೆ ಹೋಗಿದ್ದಾರೆ. ಇವರು ಕಪ್ಪೆಚಿಪ್ಪು ಆರಿಸುವುದರಲ್ಲಿ ಹೊಸಬರೇನಲ್ಲ. ಆದರೆ ಇವರು ಹೋದಂತಹ ತಟ್ಟೆಹಕ್ಕಲು ಪ್ರದೇಶ ಅವರಿಗೆ ಹೊಸದಾಗಿತ್ತು. ಆ ನದಿಯ ಸ್ವರೂಪ ಹೇಗಿದೆ ಅಂದರೆ, ಮಧ್ಯಾಹ್ನ ಹೊತ್ತಿಗೆ ನೀರಿನ ಹರಿವು ಹೆಚ್ಚಾಗಿರುತ್ತದೆ ಮತ್ತು ಸಂಜೆ ಕಡಿಮೆ ಆಗುತ್ತದೆ. ಆದರೆ ಈ ಕುಟುಂಬಕ್ಕೆ ಅಲ್ಲಿನ ನೀರಿನ ಆಳ ಹಾಗೂ ಸೆಳೆತದ ಬಗ್ಗೆ ಯಾವುದೇ ಅಂದಾಜು ಇರಲಿಲ್ಲ. ಎಲ್ಲರೂ ನದಿಯ ಸ್ವಲ್ಪ ಆಳಕ್ಕೆ ಹೋಗಿ ಕಪ್ಪೆಚಿಪ್ಪು ಆರಿಸಲು ಶುರು ಮಾಡಿದ್ದಾರೆ. ಆಗ ಒಬ್ಬರು ಕಾಲು ಜಾರಿ ಬಿದ್ದಿದ್ದಾರೆ. ಅವರನ್ನು ಕಾಪಾಡಲು ಇನ್ನೊಬ್ಬರು, ಅವರನ್ನು ಕಾಪಾಡಲು ಮತ್ತೊಬ್ಬರು, ಹೀಗೆ ಒಬ್ಬರ ಹಿಂದೆ ಒಬ್ಬರಂತೆ ಇಡೀ ಕುಟುಂಬವೇ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಪವಾಡವಾಗಿ 3 ರಕ್ಷಣೆ ಮಾಡಲಾಗಿದೆ. ಆದರೆ 11 ಮಂದಿ ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿದವರಲ್ಲಿ ಹೆಚ್ಚಿನವರು ಮಹಿಳೆಯರು. ಮಹಿಳೆಯರ ವಯಸ್ಸು 35ರಿಂದ 45 ವರ್ಷ ಎಂದು ಅಂದಾಜಿಸಲಾಗಿದೆ. ನಮ್ಮಲ್ಲಿ ಅನೇಕರಿಗೆ ಒಂದು ಪ್ರಶ್ನೆ ಮೂಡಬಹುದು, ಏನಿದು ಕಪ್ಪೆಚಿಪ್ಪು? ಅದನ್ನು ಕರಾವಳಿ ಭಾಗದಲ್ಲಿ ಇದನ್ನು ಮೊಳವೆ ಅಥವಾ ಮೊಳವೈ ಅಂತ ಕರೀತಾರೆ. ಇದು ಸಮುದ್ರ ಮತ್ತು ನದಿಗೆ ಸೇರಿರುವ ಅಳಿವೆ ಪ್ರದೇಶದಲ್ಲಿ ಸಿಗುತ್ತದೆ. ಕರಾವಳಿ ಜನರಿಗೆ ಇದು ಅತಿ ಹೆಚ್ಚು ಪ್ರೋಟೀನ್ ಇರುವ ಅತ್ಯಂತ ರುಚಿಕರವಾದ ಆಹಾರ. ಇದಕ್ಕೊಂದು ದೊಡ್ಡ ಮಾರ್ಕೆಟ್ ಕೂಡ ಇದೆ. ಹಾಗಾಗಿ ಮೀನುಗಾರರು ಮತ್ತು ಕರಾವಳಿಯ ಅನೇಕ ಕುಟುಂಬಗಳು ಇದನ್ನೇ ನಂಬಿ ಬದುಕು ಕಟ್ಟಿಕೊಂಡಿವೆ. ಆದರೆ ನದಿಯ ಅಡಿಯಲ್ಲಿ ಮುಳುಗಿ ಇದನ್ನು ಆರಿಸುವುದು ಅತ್ಯಂತ ಸಾಹಸದ ಕೆಲಸವೇ ಸರಿ. ಈ ಘಟನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ಆದರೆ ಪ್ರಾಣ ಹೋದ ಮೇಲೆ ಹಣದಿಂದ ಅದನ್ನು ತುಂಬಲು ಸಾಧ್ಯವಿಲ್ಲ. ಒಂದೇ ಕುಟುಂಬದ 11 ಜನ ಸಾವನ್ನಪ್ಪಿದ್ದಾರೆ ಎಂದರೆ ಆ ಮನೆಯಲ್ಲಿ ಅದೆಷ್ಟು ಮಕ್ಕಳು ತಬ್ಬಲಿಗಳಾಗಿರಬಹುದು ಊಹಿಸಿ. ಇದೇ ತರಹದ ಗ್ಲೋಬಲ್ ನ್ಯೂಸ್ ಹಾಗೂ ಸ್ಟಾಕ್ ಮಾರ್ಕೆಟ್ನ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಬಡ್ಡೆತವ ಇದೇ ಸಮಾಚಾರ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.